ಪಾಸಿಟಿವ್ ಆಗಿ ನಿಮ್ಗೆ ಏನೇನು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದಾರಲ್ಲ ಅವರೆಲ್ಲ ನೀವು ದುಡ್ಡು ಕೊಟ್ಟು ಕರ್ಸಿ ಹಾಕ್ತಾ ಇದಾರೆ ಅಂತ ಕೆಲವರು ಆರೋಪ ಮಾಡ್ತಾರೆ. ನೀವು ತಗೊಂಡಿದ್ದೀರಾ? ಎಷ್ಟು ತಗೊಂಡಿದ್ದೀರಾ ನನ್ನ ಹತ್ರ? ಅದಕ್ಕೆ ಕೇಳ್ಬೇಕು ಅಂತ. ಅದೇ ನೀವು ಎಷ್ಟು ತಗೊಂಡಿದ್ದೀರಿ? ಎಷ್ಟು ಕೊಟ್ಟಿದ್ದೀನಿ ನಿಮ್ಗೆ? ಏನು ಹೇಳ್ತೀನಿ ಗೊತ್ತಾ, ಹಂಗಾದ್ರೆ ಅವ್ರು ಮಾಡ್ತಾವ್ರ ಆ ಕೆಲಸ ಅಲ್ಲೇನಪ್ಪ. ಇವಾಗ ನೀವೇನ ಬಂದರೆ ನನ್ನ ಪ್ರೀತಿ ಅಭಿಮಾನಕ್ಕೆ ಒಂದು ಊಟ ಕೊಡಿಸ್ಬೋದು ಬಿಟ್ಟರೆ ಇನ್ನೇನ ಇವತ್ತಿಗೆ ಏನಾನ ಇಲ್ಲ ನಿಮ್ಮ ಹತ್ರ ನಾನೇನೇನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಇಲ್ಲ ನಾನು ನಿಮ್ಗೇನಾದರೂ ಕೊಟ್ಟಿಕ್ಕಿದ್ದೀನ? ಹೌದಾ ಇಲ್ಲಪ್ಪ? ಹಂಗಂತಂದರೆ ಆ ಗೊಜ್ಜೆ ಕೆಲಸ ಮಾಡ್ತಾವ್ರೆ, ಅದಕ್ಕೆ ಅವರು ಹಂಗೆ ಮಾಡೋದು. ಜನ ಊರೂರ್ಗೂ ಸೇರಿದ್ರೆ ಅವ್ನು ಯಾವನ ಅನ್ನಂತೆ ದುಡ್ಡು ಕೊಟ್ಟು ಸೇರಿಸೋದು ಅಂತ ಭಗವಂತನವನೇ ಬಿಡ್ರಿ, ಭಗವಂತನ ನೋಡ್ಕೊತಾನೆ. ಅವನ್ನೆಲ್ಲ ಹೋಗಿ ಯಾರು ಇಲ್ದಿದ್ದವಾಗ ನೈಟ್ ಹೋಗಿ ಮಸಿ ಬಳ್ದ್ಬಿಟ್ಟು ಬಂದುಬಿಡೋದಲ್ಲ, ಅವ್ನು ಗಂಡಿಸ್ತಾನೆ. ಅವ್ನು ಯಾವನ ಬಳ್ದಿರೋ ನನ್ನ ಮಗನ ಕೇಳೋದು. ಲೇ ನೀವೆಲ್ಲ ಏನೇನು ಆಟಗಳಾಡ್ತಿರೋ ಭಗವಂತನ ಹತ್ರ ಲೆಕ್ಕ ಐತ್ರೋ. ಭಗವಂತನು ಸರ್ವನಾಶನ ಆಗೋತಿರ ಬೇಡ. ಇವೆಲ್ಲನೂ ಹಾಲು ಕುಡಿಯೋ ಮಗು ಉಳಿಯಲ್ಲ, ಇಸ ಕುಡಿಯೋ ಮಗು ಉಳಿತದ? ಯಾಕ್ರೋ ಈ ಹೊಟ್ಟೆ ಕಿಚ್ಚು ಇದು? ಇವತ್ತಿರೋನು ನಾಳೆ ಇಲ್ಲ, ಹೌದಾ? ಏನೋ ಹುಡ್ದಾರ ಸಮೇತವಾಗಿ ಬಿಡಲ್ಲ, ಕಟ್ ಮಾಡಿ ಮುಚ್ಚೋದು ಮಣ್ಣಾಗ. ನನ್ನ ಮಕ್ಳಿಗೆ ಏನೋ ಈ ಬಾಳುಗಳು ಬಾಳ್ತೀರ. ಏನಾನ ಜೀವನದಾಗ 4 ಜನಕ್ಕೆ ಒಳ್ಳೇದಾಗೋದು ಮಾಡ್ರೆ ಆ ಕೆಲಸ ಮಾತಾಡ್ಬೇಕ್ರ. ಬ್ಯಾಡ್ರ ಇನ್ನೊಬ್ರು ವಿಚಾರ ಎತ್ಕೊಂಡು ಮಾತಾಡಿ ಎಷ್ಟೋ ನೀವು ನೋಡ್ರಿ ಗಂಜಲ ಆಗ್ತು ಬಾಯಿ ತೊಳ್ಕೊಬೇಕಂತ ಇದ್ರ ನನ್ನ ಮಕ್ಳು ಮಾತುಗಳು ಮಾತಾಡಿದ್ಕೆ. ಒಳ್ಳೇದಾಗಲಪ್ಪ ಎಲ್ರಿಗೂ. ಜೈ ಹಳ್ಳಿಕಾರ್.